ನಮಸ್ಕಾರ. ಮಾಲ್ದಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಎಳ್ಪುಡಿ ಗೊಜ್ಜು ಹೇಳ್ಕೊಡ್ತೀನಿ. ಅದನ್ನು ಹೇಳೋಕ್ಕೆ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹಬ್ಬ ಮುಗಿದು 4 ದಿವಸ ಆಗಾಗಿದೆ. ಎಲ್ಲರೂ ಖುಷಿಯಿಂದ ಆಚರಿಸ್ಕೊಂಡಿರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಬ್ಬ ಹರಿದಿನ ಅಂತಂದರೆ ಮನಸ್ಸು ತುಂಬ ಖುಷಿಯಾಗಿರುತ್ತೆ. ಒಳ್ಳೆಯ ಊಟ ಉಪಚಾರ, ಬಂಧು ಮಿತ್ರರೊಡನೆ ಸಮಾಗಮ ಇದೆಲ್ಲ ಇರುತ್ತೆ. ಈ ಸಂದರ್ಭದಲ್ಲಿ ಸಂಸ್ಕೃತ ಸುಭಾಷಿತಕಾರನ ಒಂದು ಮಾತು ಜ್ಞಾಪಕ ಬರುತ್ತೆ. ಈ ಅಸಾರವಾದ ಸಂಸಾರದಲ್ಲಿ ಸಾರವತ್ತಾದದ್ದು ಏನಾದರೂ ಇದೆ ಅಂತಂದರೆ ಅದು ಬಂಧು ಮಿತ್ರರೊಡನೆ ಆಗುವ ಸಮಾಗಮ ಅಂತ ಹೇಳ್ತಾನೆ. ಅದು ಎಷ್ಟು ನಿಜ ಅನ್ಸತ್ತಲ್ವ. ಎಲ್ಲರನ್ನು ಭೇಟಿ ಮಾಡಿ ಮಾತಾಡಿಕೊಂಡು ಬಂದಾಗ ಎಷ್ಟು ಖುಷಿಯಾಗಿರುತ್ತೆ ಮನಸ್ಸು. ಇವತ್ತು ನಾನು ಎಳ್ಪುಡಿ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಎಳ್ಳಿಟ್ಕೊಂಡಿದ್ದೀನಿ. 3/4 ತೆಂಗಿನಕಾಯಿ, 3 ಬ್ಯಾಡಗಿ, 1 ಗುಂಟೂರು, ಸ್ವಲ್ಪ ಬೆಲ್ಲ. ಇದರಲ್ಲೇ ಬೆಲ್ಲ ಇರುತ್ತೆ ಎಳ್ಳಲ್ಲಿ. ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಾಸಿವೆ, ಆಮೇಲೆ ಇಷ್ಟು ಕಾಣಿಸ್ತಿದೆಯಾ? ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಈಗ ಮುಂಚೆ 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿ, ಒಂದು 7-8 ಹೆಸರು ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ತರಕಾರಿ ಏನೂ ಇಲ್ಲ. ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ. ಇಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹುರಿಗಡಲೆ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಬೆಲ್ಲ ಈ ಎಳ್ಳಲ್ಲಿರುತ್ತೆ, ಬಟ್ ಸ್ವಲ್ಪ ಹಾಕ್ತೀನಿ. ನೋಡ್ಕೊಂಡ್ಬಿಟ್ಟು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಚೇಂಜ್ ಮಾಡ್ಕೊಳ್ಳಿ. ನಾನು ಖಾರ ಎಲ್ಲ ಹಾಕಿರೋದು 2-3 ಜನಕ್ಕೆ ಆಗೋವಷ್ಟು. ಈಗ ನೋಡಿ, ಎಳ್ಳು ಪುಡಿ ಮಾಡ್ಕೊಂಡು ತಂದಿದ್ದೀನಿ. ಅದನ್ನು 4 ಸ್ಪೂನ್ ಮುಂಚೆ ಹಾಕ್ತೀನಿ. ಆಮೇಲೆ ನೋಡ್ಕೊಂಡು ಬೇಕಾದರೆ ಸೇರಿಸ್ಕೊಡೋಣ. ತುಂಬ ಚೆನ್ನಾಗಿರುತ್ತೆ ಇದು ಎಳ್ಳು ಪುಡಿ ಘಮ ಎಲ್ಲದರದ್ದು. ನೆಲಗಡಲೆ ಬೀಜ, ಎಳ್ಳು, ಕೊಬ್ಬರಿ, ಎಳ್ಳೇ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದರಲ್ಲಿ ಮಾಡಿದರೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀಲಿ. ಆಮೇಲೆ ನೋಡ್ಕೊಂಡ್ಬಿಟ್ಟು ಬೇಕಾದರೆ ಇನ್ನೊಂದು ಸ್ವಲ್ಪ ಎಳ್ಳು ಪುಡಿ ಹಾಕೋಣ. ಧನ್ಯವಾದಗಳು. ವಿಡಿಯೋ ಫುಲ್ ನೋಡಿದ್ದಕ್ಕೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.